ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನರಸಿಂಹಲು. ಇವತ್ತು ನಾನು ನಮ್ಮ ಹೊಲದಲ್ಲಿ ತಂತ್ರಜ್ಞಾನ ಬಳಸಿ ಹೇಗೆ ಹಸಿರು ಕಲ್ಲಂಗಡಿ ಬೆಳೆದಿದ್ದೇನೆ ಎಂದು ತೋರಿಸ್ತೀನಿ. ನಮ್ಮ ಟೆಕ್ ಫಾರ್ಮರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಸಿ ಬಿತ್ತನೆಯಿಂದ ಹೂವು ಕಾಯಿ ವರೆಗಿನ ಸಂಪೂರ್ಣ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಿ ಟ್ರ್ಯಾಕ್ಟರಿಂದ ನಾವು ಹೊಲದನ್ನು ಹದ ಮಾಡುತ್ತಾ ಇದ್ದೀವಿ. ಇವಾಗ ಏನಂತಂದರೆ, ಹದ ಮಾಡಿದರಿಂದ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಸ್ನೇಹಿತರೆ, ಕಲ್ಲಂಗಡಿ ಬೇರುಗಳು ಮೃದುವಾದ ಮಣ್ಣಿನಲ್ಲಿ ವೇಗವಾಗಿ ಹರಡುತ್ತದೆ. ರೂಟರನ್ನು ಬಳಸಿದರೆ ಸಣ್ಣವಾಗಿ ಪುಡಿ ಮಾಡುವುದರಿಂದ ಬೇರುಗಳಿಗೆ ಬೆಳವಣಿಗೆ ಅನುಕೂಲವಾಗುತ್ತದೆ. ಹೊಲಕ್ಕೆ ಹಾಕಿದ ಕೊಟ್ಟಿಗೆ ಗೊಬ್ಬರ ಅಥವಾ ಇತರ ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸಮಾನವಾಗಿ ಬೇರಿಸಲು ರೂಟವೇಟರ್ ಅತ್ಯುತ್ತಮವಾದ ಕೆಲಸವನ್ನು ಮಾಡುತ್ತದೆ. ರೂಟವೇಟರ್ ಬಳಸಿದರೆ ಏನಾಗುತ್ತೆ ಅಂತಂದರೆ ಫಲವತ್ತತೆಯನ್ನು ಹೆಚ್ಚಿಸಬಹುದು, ಏಕೆಂತಂದರೆ ಭೂಮಿಯನ್ನು ಸಮಾನವಾಗಿ ಮಾಡುತ್ತದೆ. ರೂಟವೇಟರ್ ಮಣ್ಣನ್ನು ಸಡಿಲಗೊಳಿಸುವುದರಿಂದ ನೀರು ಆಳಕ್ಕೆ ಇಳಿಯಲು ಮತ್ತು ದೀರ್ಘಕಾಲ ತೇವಾಂಶ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಲ್ಲಂಗಡಿ ಹಣ್ಣಿಗೆ ಬೆಳವಣಿಗೆ ಬಹಳ ಮುಖ್ಯವಾಗಿದೆ. ಸಸಿ ನಾಟಿ ಮಾಡುವುದರ ಮೊದಲು ರೂಟವೇಟರ್ ಓಡಿಸುವುದರಿಂದ ಹೊಲದಲ್ಲಿ ಕಳೆಗಳು ನಾಶವಾಗುತ್ತದೆ ಮತ್ತು ಮಣ್ಣಿನಲ್ಲಿ ಕರಗಿ ಅದು ಹೊಲಕ್ಕೆ ಫಲವತ್ತತೆಯನ್ನು ಕೊಡುತ್ತದೆ. ಕಲ್ಲಂಗಡಿ ಬಳ್ಳಿಯ ಬೆಳವಣಿಗೆಗೆ ಮಣ್ಣು ಸಡಿಲವಾಗಿರಬೇಕು ಮತ್ತು ನೀರು ನಿಲ್ಲಬಾರದು. ಅದಕ್ಕಾಗಿ ನಾವು 6 ಅಡಿಗಳ ಅಂತರದಲ್ಲಿ ಬೋದುಗಳನ್ನು ನಿರ್ಮಿಸಿದ್ದೇವೆ. ದನದ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಜೀವಾಮೃತವಿದ್ದಂತೆ. ಹಾಗಾಗಿ ನಾವು ಚೆನ್ನಾಗಿ ಕೊಳೆತ ದನದ ಗೊಬ್ಬರವನ್ನು ಮಾತ್ರ ಬಳಸಿದ್ದೇವೆ. ಹಸಿ ಗೊಬ್ಬರ ಬಳಸಿದರೆ ಗೆದ್ದಲು ಮತ್ತು ಬೇರು ಹುಳಗಳ ಕಾಟ ಹೆಚ್ಚಾಗುತ್ತದೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅತ್ಯಂತ ಯಶಸ್ವಿ ಮತ್ತು ಲಾಭದಾಯಕ ತಂತ್ರಜ್ಞಾನವಾಗಿದೆ. ಕಲ್ಲಂಗಡಿ ಹಣ್ಣು 90%ಕ್ಕಿಂತ ಹೆಚ್ಚು ನೀರನ್ನು ಹೊಂದಿರುವುದರಿಂದ ಗಿಡಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ನೀರು ಒದಗಿಸುವುದು ಬಹಳ ಮುಖ್ಯವಾದದ್ದು. ಈ ನೀರಾವರಿ ವ್ಯವಸ್ಥೆಯಲ್ಲಿ ನಿಯಂತ್ರಣ ಘಟಕ ಮುಖ್ಯ ಭಾಗವಾಗಿದ್ದು, ಇಲ್ಲಿ ಮೋಟಾರ್ ಪಂಪ್, ಫಿಲ್ಟರ್ಗಳು ಮತ್ತು ರಸವರಿ ಘಟಕಗಳನ್ನು ನಿರ್ಮಿಸಿದ್ದೀವಿ. ಈ ಚಿತ್ರಣದಲ್ಲಿ ಕಾಣಿಸಿರುವ ಬೋದುಗಳ ಮೇಲೆ ಹಾಸಿರುವ ಸಣ್ಣ ಲ್ಯಾಟ್ರಲ್ ಪೈಪ್ಗಳ ರಂಧ್ರಗಳ ಮುಖಾಂತರ ನೀರು ಹನಿ ಹನಿ ಬೀಳುವುದನ್ನು ಗಮನಿಸಬಹುದು. ಮಲ್ಚಿಂಗ್ ಪೇಪರ್ದಿಂದ ಕಳೆಗಳು ಬೆಳೆಯದಂತೆ 100% ತಡೆಯುತ್ತದೆ. ಇದರಿಂದ ಕಳೆ ಕೀಳುವ ಖರ್ಚು ಉಳಿಯುತ್ತದೆ. ಅದೇ ರೀತಿ ಮಣ್ಣಿನಲ್ಲಿರುವ ನೀರು ಆವಿಯಾಗದೆ ತಡೆಯುವುದರಿಂದ ನೀರಿನ ಅವಶ್ಯಕತೆ ಕಡಿಮೆಯಾಗುತ್ತದೆ. ಸಸ್ಯಗಳನ್ನು ನಾಟಿ ಮಾಡುವ ಹಾಗೂ ಅವುಗಳ ನಿರ್ವಹಣೆ ಮತ್ತು ಫರ್ಟಿಲೈಸೇಷನ್ ಕುರಿತು ವಿವರವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಮಿತ್ರರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.